जमाते इस्लामी हिंद बीदर और सद्भावना मंच बीदर ने शहर के गेटवे होटल के हाल ही में एक सद्भावना समारोह का आयोजन किया। प्रोफेसर मोहम्मद सलीम इंजीनियर, श्री जगतगुरु सिद्धरामेश्वर महास्वामी, श्री जगतगुरु चिन्न बसवानंद स्वामी जी, श्री शिवानंद महास्वामी, ब्रह्मकुमारी शिल्पा दीदी, श्री गनी दरबार सिंगे मलाना, मोहसिन किरमनी, मोहम्मद मोइज्जम, गुरुनाथ गड्डे और अन्य उपस्थित थे। कैमरामैन पपुराज का कवरेज। यकीनन हम अलग अलग मजहब, अलग अलग ख्यालात, अलग अलग अकायद के साथ इस प्यारे हिंदुस्तान में रहते हैं। बावजूद इसके हमें अपने मुल्क ने, हमें इस प्यारी मिट्टी ने आपस में जोड़ रखा है, आपस में बांध रखा है। हमारा ज़मीर कभी इस बात के खिलाफ, इस बात की गवाही नहीं देता कि हम अपने पड़ोस के साथ कोई नाखुशगवारी वाला मामला करें। हमारा ख्याल कभी इस तरफ नहीं जाता कि फला हमारे अकायद से नहीं है, लिहाजा हम उससे दूरी इख्तियार करें। ना मजहब सिखाता है, ना हमारे ख्यालात इस तरफ जाते हैं। हमारी कामयाबी और हमारी बखा इसी में है कि हम मुख्तलिफ ख्याल, मुख्तलिफ अक़ीदा होने के बावजूद ಪವಿತ್ರತೆ ಎಲ್ಲವನ್ನೂ ಇತ್ತು, ಏಕತೆ ಇತ್ತು. ಯಾಕೆಂದ್ರೆ ಇಲ್ಲಿ ಯಾವುದೇ ರೀತಿಯಿಂದ ಮನುಷ್ಯನಲ್ಲಿ ವಿಕಾರಗಳನ್ನ ಇರಲಿಲ್ಲ. ವಿಕಾರ ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಮದ, ಮತ್ಸರ ಇವು ಯಾವ ಇರಲಿಲ್ಲ. ಅದಕ್ಕೆ ಇದೇ ದೇಶಕ್ಕೆ ನಾವು ಸ್ವರ್ಗ, ಜನ್ನತ್ ಅಂತ ಹೇಳ್ತಿದ್ವಿ. ಆದ್ರೆ ಬರ್ತಾ ಬರ್ತಾ ಹೋದಂಗ ವರ್ತಮಾನ ಸಮಯದಲ್ಲಿ ಮನುಷ್ಯನಲ್ಲಿ ಏನಿದಾವೆ ಅಂದ್ರೆ ಆಸೆಗಳನ್ನ ಅತಿ ಹೆಚ್ಚಾಗೋದ್ರಿಂದ ನನ್ನ ಧರ್ಮ ಬೇರೆ, ನಿನ್ ಧರ್ಮ ಬೇರೆ, ನಮ್ಮ ಜಾತಿ ಬೇರೆ. ಆದ್ರೆ ಭಗವಂತ ಪರಮಾತ್ಮ ಹೇಳ್ತಾನೆ, ಜ್ಯೋತಿಗೆ ಜಾತಿ ಇಲ್ಲ. ಇದು ಎಲ್ಲ ನಾವು ಮಾಡ್ಕೊಂಡಿದ್ದಂಥದ್ದಿದೆ. ನಾವು ನಡೆಯುವಂತ ನೆಲ ಒಂದೇ, ಕುಡಿಯುವಂತ ನೀರು ಒಂದೇ, ತಗೊಳ್ಳುವಂತಹ ಗಾಳಿಯೂ ಒಂದೇ ಆಗಿದೆ. ಹಾಗಾದ್ರೆ ಯಾವುದು ಧರ್ಮ, ಜಾತಿ ಯಾವುದೂ ಇಲ್ಲ. ನಾವೆಲ್ಲರೂ ಒಬ್ಬ ಪರಮಾತ್ಮನ ಸಂತಾನರಾಗಿದ್ದೇವೆ, ಆತನ ಮಕ್ಕಳಾಗಿದ್ದೇವೆ. ನಮ್ಮೆಲ್ಲರ ಮನೆಯೂ ಒಂದೇ ಇದೆ. ಅದಕ್ಕೆ ಹೇಳ್ತೀವಿ, ಅಲ್ಲಿದೆ ನೋಡು ನನ್ನ ಮನೆ, ಇಲ್ಲಿಯೋದೆಲ್ಲೋ ಸುಮ್ಮನೆ. ನಿಜವಾಗ್ಲೂ ಹೇಳ್ಬೇಕಾದ್ರೆ ನಾವೆಲ್ಲರೂ ಒಂದೇ ಮನೆಯಿಂದ ಬಂದೀವಿ. ನಾವೆಲ್ಲರೂ ಒಬ್ಬ ತಂದೆಯ ಮಕ್ಕಳು, ಆತ್ಮ ಆತ್ಮ, ಭಾಯಿ ಭಾಯಿ ಇದ್ದೀವಿ. ಯಾವುದೇ ರೀತಿಯಿಂದ छोटा सा करके मैं समाप्त करता हूँ। हमारे गुरु नानक ने बोला है, एक मुहूर्त अनेक दर्शन, एक मुहूर्त अनेक दर्शन, खेलन अंत भोर एक। खुदा ने कहा कि मैं अनेकता में चले जाऊं, और हम सब देख रहे हैं। ये खेल खेलने के बाद फिर बोल एक ही हो जाता है। तो इसको समझने के लिए हम देखना है कि समुद्र का पानी जो बुखारत रूप होके बादल बनता है, फिर एक एक बूंद नीचे गिरती है और वो बूंद एकत्र होके नाले नालियां बन के बड़ा दरिया बन के फिर समुद्र में चल जाता है। ऐसे ही हम लोग सब एक एक बूंद हैं, हमको मिलकर उस ನಮಗೆ ಬಹಳ ಸಂತೋಷ. ಜಗತ್ತಿಗೆ ಒಂದು ಸಮಾನತೆಯ ಸಂದೇಶವನ್ನು ಮತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು 12ನೇ ಶತಮಾನದಲ್ಲಿ ಅನುಭವ ಮಂಟಪದ ಮೂಲಕ ಗುರು ಬಸವಣ್ಣನವರು ಜಗತ್ತಿಗೆ ಸಂದೇಶ ಕೊಟ್ಟಿರ್ತಕ್ಕಂತಹ ಒಂದು ಜಿಲ್ಲೆ. ಈ ಒಂದು ಪವಿತ್ರವಾದಂತಹ ಶರಣ ಭೂಮಿಯಲ್ಲಿ ಸರ್ವಧರ್ಮದ ಮುಖಂಡರ ಸರ್ವೊಂದು ತತ್ವ ಸಿದ್ಧಾಂತಗಳ ಚಿಂತನೆ ಮತ್ತು ಯಾವ ರೀತಿಯಾಗಿ ನಾವು ಸಾಮರಸ್ಯತೆಯಿಂದ ಬದುಕಬೇಕು ಅನ್ನುವಂತಹ ವಿಚಾರವಾಗಿ ಇವತ್ತು ವಿಚಾರ ಸಂಕಿರಣವನ್ನು ಇಟ್ಕೊಂಡು ಎಲ್ಲ ಧರ್ಮದ ಮುಖಂಡರಿಗೆ ನಾವು ಯಾವತ್ತೂ ಕೂಡ ಈ ಕಾರ್ಯಕ್ರಮ ಸುಮಾರು 30 ವರ್ಷಗಳಿಂದ ಕೂಡ ಈ ಕಾರ್ಯವನ್ನು ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ಅನೇಕ ಕಾರ್ಯಕ್ರಮಗಳಲ್ಲಿ ನಾನು ದಿಲ್ಲಿಯಲ್ಲಿ 10 ವರ್ಷ ಇದ್ದಾಗಲೂ ಕೂಡ ಜಮಾತೆ ಇಸ್ಲಾಮಿ ಹಿಂದ್ ಜೊತೆ ನಾನು ಸಂಪರ್ಕ ಇಟ್ಕೊಂಡು ಈ ರೀತಿ ಸರ್ವಧರ್ಮ